ನಿಮ್ಮನ್ನ 5 ಅವರ್ ಈ ರೀತಿ 5 ಗಂಟೆಗಳ ಕಾಲ ಒಂದು ಕಡೆ ಕೂಡಾಕಿದ್ದಿದ್ರೆ ನೀವೇನ್ ಮಾಡ್ತಿದ್ರಿ? ನೀವೊಂದು ಸ್ವಲ್ಪ ಮಾನ ಮರ್ಯಾದೆ ಇಟ್ಕೋಬೇಕಾಗಿತ್ತು. ಪಾಪ ಯಾಕೆ ಮರೆತರು ಗೊತ್ತಿಲ್ಲ. ನೋಡಿ, ಒಂದು ಪಕ್ಷ ಸಿದ್ಧಾಂತವನ್ನು ನೀವು ಎತ್ತಿ ಹಿಡಿಬೇಕು. ಆದರೆ ನಿಮ್ಮ ಸಹಪಾಠಿಗೆ ಅನ್ಯಾಯವನ್ನು ಕೇಳಬೇಕಲ್ಲ. ಇದು ಹೊಸದೇನಲ್ಲ. ಯಾರ್ಯಾರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಮಾತಾಡ್ತಾರೆ ಅವರನ್ನೆಲ್ಲ ಹತ್ತಿಕ್ಕುವ ಕೆಲಸ ಆಗ್ತಾ ಇದೆ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ನಾವು ಅಧಿಕಾರ ಮಾಡಿದ್ವಿ, ಈಗ ನೀವು ಬಂದಿದ್ದೀರಿ, ನಾಳೆ ನೀವು ಇರೋದಿಲ್ಲ, ನನಗೂ ಗೊತ್ತು. ಮತ್ತು ನಾವು ನಾಳೆ ಅಧಿಕಾರಕ್ಕೆ ಬರ್ತೀವಿ. ಬಟ್ ನೀವು ಮಾಡಿದ ತಪ್ಪುಗಳನ್ನು ನಾಳೆ ನಾವು ಮಾಡಬಾರ್ದಲ್ಲ. ನಾವು ಮಾಡದೇ ಇರೋ ರೀತಿ ನೀವು ನಡ್ಕೊಳ್ಬೇಕಲ್ಲ. ಸಿ.ಟಿ. ರವಿ ಅವರು ಬಹಳ ಗಟ್ಟಿಯಾಗಿ ಮಾತಾಡ್ತಾರೆ. ಅವರು ಈ ಪಕ್ಷದ ಗಟ್ಟಿ ಧ್ವನಿ. ಅವರನ್ನ ತಿಕ್ಕುವ ಕೆಲಸ ಮಾಡಿದ್ರಿ. ಕಬ್ಬಿನ ಗದ್ದೆಗೆ ಕರ್ಕೊಂಡು ಹೋದ್ರಿ, ಕ್ರಷರ್ ಇರೋ ಕಡೆ ಕರ್ಕೊಂಡು ಹೋದ್ರಿ, ಏನೆಲ್ಲ ಆಟ ಆಡಿಸಿದ್ರಿ ಅವ್ರನ್ನ. ಬಿಡಿ, ಸಿ.ಟಿ. ರವಿ ಜಗ್ಗೋ ಬಗ್ಗೋ ವ್ಯಕ್ತಿ ಅಲ್ಲ. ನೀವೇನು ಮಾಡಿದ್ರು ಈ ದೇಶದ ಕಾನೂನು ಕೂಡ ನಮಗೂ ಇದೆಯಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡ್ತದೆ. ಅದಿರಲಿ. ಅದಾದ್ಮೇಲೆ ನಂದಾಯ್ತು. ಯಾಕೆ ನಾನು ಅದೇ ತರ ನಿಮ್ಮನ್ನು ಪ್ರಶ್ನೆ ಮಾಡ್ತೀನಲ್ಲ, ಅದಕ್ಕೆ. ಇನ್ನೂ ನನಗೆ ಗೊತ್ತಿದೆ ಬಹಳ. ನನ್ನ ಹಿಂದ್ಗಡೆ ಪಾಪ ಸುಮಾರು ಜನ PhD ಮಾಡ್ತಾ ಇದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ಹೆಸರಿನಲ್ಲಿ PhD ಮಾಡ್ತಾ ಇದ್ದಾರೆ. ಎಲ್ಲಿ ಹಳ್ಳ ತೋಡಿದ್ರೆ ಎಲ್ಲಿ ಬೀಳ್ತಾನೆ, ಎಲ್ಲಿ ಬೀಳಿಸಬೇಕು ಅಂತೂ ಮಾಡ್ತಾ ಇದ್ದೀವಿ. ನಾನು ಅದನ್ನ ಸೂಕ್ಷ್ಮವಾಗಿ ಗುಲ್ಬರ್ಗದಲ್ಲಿ ಹೇಳಿ ಬಂದಿದ್ದೀನಿ. ನನ್ನನ್ನು ನೀವೇನು ಅಷ್ಟು ಬೀಳ್ಸಕ್ಕಾಗಲ್ಲ ಅಂತ ಕುಳ ಅಲ್ಲ ನಾನು. ಇರ್ಲಿ. ಈಗ ರವಿಕುಮಾರ್ ಬಗ್ಗೆನೂ ಶುರು ಮಾಡಿಬಿಟ್ರಾ? ಅವರು ಗಟ್ಟಿ ಧ್ವನಿನೇ. ನೋಡಿ, ನಮ್ಮೆಲ್ಲ ಶಾಸಕರು ನಾವೆಲ್ಲ ಅವರ ಜೊತೆಯಲ್ಲಿದ್ದೇವೆ. ಕಾನೂನು ಕೂಡ ನಮ್ಮ ಜೊತೆಯಲ್ಲಿರುತ್ತೆ. ನಿಮ್ಮ ಈ ಬೆದರಿಕೆಗೆ ಎದುರ್ಕೊಳ್ಳೋರು ನಾವಲ್ಲ. ಇದನ್ನ ನಿಮಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ, ದಯವಿಟ್ಟು ನಿಲ್ಲಿಸ್ಕೊಬಿಡಿ. ನಿಮ್ಮನ್ನ ಟ್ರೋಲ್ ಮಾಡ್ತಾ ಇರೋದು ನೋಡಿದ್ರೆ ಜನ ನನಗೆ ಬೇಸರ ಆಗುತ್ತೆ. ನಾನು ಬಹಳ ಜನರನ್ನು ನೋಡಿದೆ, ಬೀದಿ ಬಸವ ಅನ್ನಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ನಿಮ್ಮನ್ನ. ನೀವು ಮನಿವಾದಿ ಅಂತೀರಿ ನನ್ನ. ನೀವು ನನ್ನನ್ನು ಮನಿವಾದಿ ಅಂದ್ರೆ ನಾನು ಸ್ವಾಗತ ಮಾಡ್ತೀನಿ.